ಒಳಗೆ ಹೋಗ್ತು ಅಮ್ಮ ಇದು ಎಂತ ಬಿಸಿ ನೀರು ತಣ್ಣಗೆ ನೀರು ಕೂಡ ಹುಡುಗರು ಆಟವ ಆಡಿದರು ಆಡಿದರು ಅಕ್ಕನ ಹುಡುಗರು ಆಟವ ಆಡಿದರು ಅಕ್ಕನ ಹುಡುಗರು ಆಟವ ಆಡಿದರು ಆಡಿದರು ಆಟವನಾಡಿದರು ನೋಡುವ ಜಿಗರೆಯ ತೆಲದಲ್ಲಿ ಜಿಗಿಯುತ್ತ ಓಡುವ ಜಿಗರೆಯ ತೆಲದಲ್ಲಿ ಓಡುವ ಜಿಗರೆಯ ತೆಲದಲ್ಲಿ ಓಡುತ್ತ ಇವರಿಗೆ ರಕ್ತದ ಒತ್ತಡ ಉಂಟು, ಹಿಡ್ಕೊಳ್ಳೋದು ಇಲ್ಲಿ ಬಾ. ಅದೇ ಬೇಡ, ನಮ್ಮಲ್ಲಿ ಮದ್ದುಂಟು. ಹೋಗ ಚೆಂದಲ್ಲಿ ಇಟ್ಟಿದಾರ. ಮುಂದೆ ಬಾ, ಹಿಂದೆ ಬಾ, ಬೇಡ ಮುಂದೆ ಬಾ. ಏನು 100 ದಾಟಿದೆ, ಅಪಾಯ ಇಲ್ಲ. ರಕ್ತದ ಒತ್ತಡ
ನಿನಗೇನು ತಲೆಗೆ ಬಿಟ್ಟು ಬಿದ್ದೀರಾ? ಎಂತ ಎಂತ ಹೇಳಿ ಬರುವಾಗ ಏನು ಹೇಳಿದ್ದು? ಒಂದು ಆಟ ಆಡುವುದಕ್ಕೆ ಹೋಗ ಹೆಕ್ಕಿದಾಗ ನಾನು ಆಟ ತಂದಿದ್ದೇನೆ. ನೀನು ಮತ್ತೆ ತಾತ ನೋಡು ಶನಿ, ಚಂಡಿತ ಮತ್ತೆ ಮಾತ ಶನಿ ಚಂಡಿತ ಮತ್ತೆ ಮಾತ ಹೋಗ ತಾಡುದು, ನಾನು ತಾಡುದಿಲ್ಲ. ನಿನ್ನೆ ಅಮ್ಮ ನೀವು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಾವು ಆಡುವಾಗ ಜೊತೆಯಾಗಿ ಬಂದವರು, ಅವ ಬೇಡ ಆಡುದಕ್ಕೆ. ನಾವು ಮೂರು ಮಂದಿ ಆಟ ಆಡುವ. ಚೆಂಡು ಬೇಕಿದ್ರೆ ತರಲಿ ಅವ. ನಮಗೆ ಬೇಕಾದ ಚೆಂಡು ನಾವು ತರುವ. ಶನಿ, ಆಟಕ್ಕೆ ಒಂದು ನಿಯಮ ಅಂತ ಉಂಟು. ಆ ನಿಯಮವನ್ನು ಪಾಲಿಸುವುದಾದರೆ ನೀನು ಬಂದು ನಮ್ಮ ಜೊತೆ ಆಟ ಆಡು, ಇಲ್ಲಾಂದ್ರೆ ಹೋಗಿ ಬಂದಿದ್ದೆ. ಹೀಗೆ ಮಾಡಬಾರ್ದ? ಆತಮ್ಮ, ನಾವು ಜೊತೆಗೆ ಆಡುವ. ಹೀಗೆ ಇದು ಅಣ್ಣ ಹೇಳಿದ್ರು ಕೇಳುದಿಲ್ವಾ? ಇನ್ನ ತಡ್ಲಾಗಿ ಆಡೋರಿಗೆ ಅದನ್ನೆಲ್ಲ ಹೇಳಿದ್ದಕ್ಕೆ ನಂಗೆ ಗೊತ್ತುಂಟು. ಆಡೋದಕ್ಕೆ ಆದ್ರೆ ಆಡು ಜೊತೆಯಾಗಿ. ಏನು ನಿನ್ನದು? ನಿನ್ನಲ್ಲಿ ಅದು ನೀನು ಮಾತಾಡಿ. ಅಲ್ಲೋ ನಿಮ್ಮದು ಮಾತಾಡಿ ಮುಂದೆ ನಂತರ ಇಲ್ಲಿ ಬೆರಳಚ್ಚು ಕಾಣ್ತು. ಇಲ್ಲಿ 2-3 ಕಾಣ್ತಾ ಉಂಟು. ಅವ ತಮಾಷೆಗೆ ಅಲ್ವ? ನಾನು ತಮಾಷೆ ಅಂತ ಭಾವಿಸಿದ್ದಿಲ್ಲ. ಈಗ ನೋಡು ನನ್ನ ಆಟ ಏನು. ನೀವು ಮೊದಲಿಗೆ ಹೇಳ್ಬೇಕು. ನೀವು ನನ್ನ ವಯಸ್ಸಿನಲ್ಲಿ ಮಾತಾಡುದು ಮತ್ತೆ ನೀನು ಬಿದ್ದ ಚೆಂಡನ್ನು ಹೆಚ್ಚು ಅವರಿಗೆ ಮತ್ತೆ ಯಾಕೆ ಕೊಟ್ಟದ್ದು? ನಾವು ಆಡ್ಬೇಕಲ್ವಾ? ಎಷ್ಟು ಹೊತ್ತು ಮಾತಾಡಲಿಲ್ಲ ಯಾಕೆ? ಯಾಕೆ? ನಮಗಿಂತ ಮೊದಲು ಹುಟ್ಟಿದವ ದೊಡ್ಡವ ಗೌರವವನ್ನು ಉಳಿಸಿಕೊಳ್ಳುವಂತ ಯೋಗ್ಯತೆ ಬೇಕು. ನೋಡು, ಈಗ ಮೊದಲಿಗೆ ನೀವು ದೊಡ್ಡವರಿಗೆ ಗೌರವವನ್ನು ಕೊಡುವುದಕ್ಕೆ ಒಂದು ತಾಯಿಗೆ 10 ಮಕ್ಕಳಿದ್ದರೆ ಕೊನೆಯವ ಯಾವುದೇ ತಪ್ಪು ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ಕ್ಷಮಿಸುವಂತಹ ಗುಣ ಹಿರಿಯನಾದವನಿಗೆ ಬೇಕು. ನಾನೇನು ಆಡುವಂತಹ ರಭಸದಲ್ಲಿ ಚೆಂಡು ಕೈ ಜಾರಿ ತಪ್ಪಿ ಹೋಯಿತು, ಅದನ್ನೇ ನೀನು ಕಾರಣವಾಗಿಟ್ಟುಕೊಂಡು ಇದನ್ನು ಮೊದಲ ಬಾರಿ ಹೇಗೆ ಆಗುದಲ್ಲ. ನಿನ್ನನ್ನು ಕ್ಷಮಿಸಿ ಕ್ಷಮಿಸಿ ನೀನು ಈ ಮಟ್ಟಕ್ಕೆ ಬೆಳೆದಿಂತದ್ದು ನಿನಗೆ ಈಗ ಗೊತ್ತಾಗುದಾ? ಹೀಗೆ ಆಗುದಕ್ಕೆ ಕಾರಣ ಅಣ್ಣ ಅಂತ ಬಿಡ್ಲಿಕ್ಕಿಲ್ಲ. ಏನ್ ಮಾಡ್ಬೇಕು? ಈ ಚೆಂಡಿನಿಂದ ಮುಖವನ್ನು ಅಪ್ಪಚ್ಚೆ ಮಾಡ್ತೇನೆ. ನೋಡ್ಬೇಕು ಬಾರಿ. ಮೊದಲಿಗೆ ನಾವು ಮಾಡಬೇಕಾದ ಕೆಲಸ ಏನು ಗೊತ್ತಿಲ್ಲ, ಆಸ್ಥಾನ ಪಂಡಿತರನ್ನು ಬರಮಾಡಿಸಬೇಕು. ಇವನಿಗೆ ತಲೆಗೆ ಬೆಟ್ಟು ಬೀಳ್ಬೇಕು. ತಲೆಗೆ ಬೆಟ್ಟು ಬಿದ್ದ ಕಾರಣ ಇವನು ಹೀಗೆ ಮಾಡುದು. ನಿನ್ನ ಮಾತಾಡುವ ಹರಕೆ ಆಯ್ತಾ? ಮಾತಾಡುವ ಹರಕೆ ಆಯ್ತು. ಎಷ್ಟು ಮಾತಾಡ್ತೀನಿ ನೋಡು, ನನ್ನಕ್ಕಿಂತ ಹೆಚ್ಚಾಗಿ ನೀನು ಮಾತಾಡಿ. ಮಕ್ಕಳು ಜಗಳ ಆಡುದು ಇದ್ದದ್ದೇ. ಒಂದು ವೇಳೆ ನಾವು ಜಗಳ ಆಡಿ ಅದು ಜಗಳ ಹೆಚ್ಚಾಗಿ ನಾನು ಅಪಪ್ರಚಾರ ಕೆಟ್ಟ ಹೆಸರು ಬರುದು ಯಾರಿಗೆ? ನೀನು ಹೀಗೆ ಮಾಡಿದ್ರೆ ಹಾಗೆ ಆಗ್ತದೆ. ಏನೇನು ತಪ್ಪು ಮಾಡಿದವ ತೊಂದರೆ ಇಟ್ಟುಕೊಳ್ಳುವ. ಇನ್ನು ಮೊದಲಿನಿಂದ ಮತ್ತೊಮ್ಮೆ ಒಂದು ಅವಕಾಶ. ಈಗ ಕೋಪ ಮಾಡ್ಲಿಕ್ಕಿಲ್ಲ, ಜಗಳ ಆಡ್ಲಿಕ್ಕಿಲ್ಲ. ಈ ಮಾತು ನೀನೇ ಕೂಡ ನೆನಪಿಗೆ ನಡಿ. ನೀನು ಆ ಬದಿಗೆ ಹೋಗು. ನೀನಾದೇ ಅವನಿಗೆ ದಿಕ್ಕು ಸರಿ ಇಲ್ಲ.
ಬಾ ಹೇಳು, ಹೇಳು, ಹೇಳು. ಬರ ತುಳಿಯ ಏ, ತುಳಿ ಚೆಂಡನ್ನು ಆಟಾಡಿ ನಾಡು. ತುಳಿ ಯಾವ ಕಾಲಲ್ಲಿ ತುಳಿ ಆಯ್ತು ಆ? ನೀನು ಯಾವ ಕಾಲಲ್ಲಿ ಒಂದ ಅವನ ಕಾಲ ಮುರಿಬೇಕು ಒಂದು ಇವಳ ಕಾಲು ಮುರಿಬೇಕು. ನಂದು ಕಾಲ ಮೊನ್ನೆ ಮುರಿದು ಸರಿ ಆಗ್ತದಷ್ಟೇ ಅವಳ ಕೈ ಮುರಿ. ಅದು ಕೂಡ ಹೋಗಿ ಆಗಿದೆ. ಎಷ್ಟು ಮಾತಾಡ್ತೇನೆ ನೀನು? ಏ, ನೋಡು ನೀನು ಹಂಗೆ ಹಿಡಿದು ನಿನ್ನದಕ್ಕೆ ನಿನಗೆ ಸರಿಯಾಗಿ ಆಡಬೇಕು ಆಗಿಲ್ವಾ? ಇಲ್ಲದ ಬೇಡ ನೀನು ಆಡು. ಅವನ ಪಾದ ಇಷ್ಟು ಉದ್ದ ಇಷ್ಟು ಅಗಲ ಉದ್ದ ಆಲೆ ಪಾದ ಅದನ್ನ ನೀನು ಮೊದಲಿಗೆ ಆಲೋಚನೆ ಮಾಡ್ಬೇಕಿತ್ತು. ನಾಲ್ಕು ನೋಡಿ ಇನ್ನು ಮುಂದೆ ನಮ್ಮ ಜೊತೆ ಆಡುದು ಬೇಡ. ಹೋಗ್ಯಾ? ನಿನ್ನ ಮುಖ ತೋರಿಸಿದ ಜಾಗ್ರತೆ. ನನ್ನದು ಮುಖ ನಿನ್ನದು ಮಂಗಲ ಮುಸುಳು ನಿನ್ನದು ಅದು ನೋಡು ಯಾರು? ನಿನ್ನ ಆವಾಜ್ ಹಾಕಿ ನೋಡು ಕನ್ನಡಿಯಲ್ಲಿ ಹೋಗಿ ನಿನ್ನ ಮುಖ ನೋಡು ಮೊದಲಿಗೆ. ಹೊಡಿದ್ಯಲ್ಲ ಹೊಡೆಯುವುದಲ್ಲ ನಿನಗೆ ಮಾಡಿದ್ದೇನೆ. ಅಮ್ಮನಲ್ಲಿ ಹೇಳ್ತದೆ ಹೋಗ ಹೋಗ ಅಮ್ಮನಲ್ಲಿ ಹೇಳ. ನಿನ್ನ ಅಮ್ಮನಲ್ಲಿ ಹೇಳಿ ನಾಲ್ಕು ಅಮ್ಮನಿಂದ ದೊಡ್ಡ ಹೋಗ, ಹೇಳ. ಅವ ಮತ್ತೆ ಮತ್ತೆ ಹೆಸರಿಸಿದವ ಸರಿ ಮತ್ತೆ ಎಂತ ಹೇಳಿದ ಅಮ್ಮ ದೊಡ್ಡ ಕುಂಬಳಕಾಯ ಕುಂಬಳಕಾಯ ಅಲ್ಲ ಮತ್ತೊಂದು ಯಾವ ಜಾತಿಗೆ ನಿನ್ನ ಮುಖ ತೋರಿಸಿದ ಜಾತಿಗೆ ಹೋಗಿ ಹೋಗಿ ಯಾಕೆ ನಮ್ಮ ಅಪ್ಪನಿಗೆ ಮಗನಾಗಿ ಹುಟ್ಟಿದಿ ದುರ್ವಿಧಿಯೇ ಅದು ಕೂಡ ನಾವು ಅಮ್ಮನಿಗೆ ಅವನು ಅರಮನೆಯನ್ನು ತಲುಪುವ ಮುನ್ನ ನಾವು ಹೋಗ್ಬೇಕು. ಬನ್ನಿ ಗುಮ್ಮನಂತೆ ಅಮ್ಮ ತೋರ್ದ ನಟ್ಟರು ಬುದ್ಧಿ ತಿಳಿದು ಎಮ್ಮರಟ್ಟೆ ಮುರಿದನು ಅಮ್ಮ ಏನಿದು ಮಗ ಒಂದೋ ವಿಷಯ ಹೊರಡಿ ಸ್ವರ ನಿನ್ನದು ವಿಷಯ ಹೇಳು. ಇಲ್ಲಮ್ಮ ಮತ್ತೆ ಆಗುದಿಲ್ಲ ಕೂಡುದಿಲ್ಲ. ಯಾಕೆ ಕೂಡುದಿಲ್ಲ? ಮೊದಲಿನ ಹಾಗಲ್ಲಮ್ಮ, ಈಗ ಕೂಡುದಿಲ್ಲ. ಏನು ಮಗನ ಕೆಸರು ಹೊಂಡಕ್ಕೆ ಬಿಟ್ಟು ನೀನು? ಹೊಂಡಕ್ಕೆ ನಾನಾಗಿ ಬಿದ್ರೆ ದೊಡ್ಡ ಸಮಸ್ಯೆ ಅಲ್ಲ, ಮತ್ತೆ ಇನ್ನೊಬ್ಬರು ಬೀಳಿಸಿದ್ದಲ್ವಾ? ದಾರಿ ನೋಡಿ ನೋಡಿ ಸಾಕಾಗಿ ಹೋಯ್ತು ಮಗನೇ. ಕೆಂಪು ಕಾಣ್ತದೆ ನಿಮ್ಗೆ? ಏನಾಯ್ತು ಇದು? ಅದು ಸಿಪ್ಪೆ ಹೋಗಿದೆ ಅಮ್ಮ. ಅದು ದೊಡ್ಡ ವಿಷಯ ಇಲ್ಲ. ಇಲ್ಲಿ 3 ಬೆರಳು ಕಾಣ್ತದ. ಇದು ಬೆರಳು ನಿನ್ನ ಕಪಾಲ ಮೋಕ್ಷ ಮಾಡಿದ್ದು ಯಾರು ಮಗನೇ? ಇದು ಅಮ್ಮ ಏನಂತ ಹೇಳಲ್ಲಮ್ಮ. ಅಮ್ಮನೇ ಹೇಳು ನೀನು. ನಿನ್ನಲ್ಲಿ ಹೇಳಿ ಹೋದಲ್ವಾ? ಹೌದು. ಆಟ ಆಡ್ತಾ ಇರುವಾಗ ಅಮ್ಮ ಏನೋ ಒಂದು ಕೈ ತಪ್ಪಿ ಚೆಂಡು ಆಚೆ ಹೋಯ್ತಮ್ಮ. ನಮ್ಮ ಅಣ್ಣ ಇದ್ದಾನಲ್ಲ, ಹೌದು, ಯಮ್ಮಣ್ಣ. ಹೌದು, ಅವ ದೊಡ್ಡ ಅಧಿಕಾರಿ ಸಂಜಿ ಏನ್ ಮಾಡಿದ? ಚೆಂಡು ಜಾರಿದ ಒಂದೇ ಒಂದು ವಿಷಯ ಇಷ್ಟು ದೊಡ್ಡದು ಮಾಡಿ ಅಮ್ಮ ಈ ಶನಿಯ ಮೇಲೆ ನೋಡಿದ್ದು ಹಲ್ಲೆ. ಹೌದಾ? ಕನಗೋರ ಹಲ್ಲೆ ಶನಿಯ ಮೇಲೆ. ಹೌದು, ಯಮನಿಂದ ಹೊಡೆದ ನಿನಗೆ. ಉಳಿದಿಬ್ರು ಪಾಪಮ್ಮ, ಅವರು ಏನು ಮಾಡ್ಲಿಲ್ಲ. ಅಣ್ಣ ಹೊಡೆದ ಎಂಬುದಾಗಿ ದೂರ ಹೇಳುದಲ್ಲ, ಹೊಡೆದ ಕೇಳು ಬಾರಿಸ್ಬೇಕಿತ್ತು ನೀನು. ಬಾರಿಸ್ಬೇಕಿಂತ ಹೋಗಿ ಅಮ್ಮ. ಬಾರಿಸಿದ್ದು ನಾನೆಲ್ಲ ಅವನಿಗೆ ಬರಿಸಿದ್ದು. ಬೊಬ್ಬೆ ಹೊಡೆದಿಯಾ? ಬೊಬ್ಬೆ ಹೊಡೆದೆ ಮಾತ್ರ. ಆಮೇಲೆ ಕೊನೆಗೆ ಬರುವಾಗ ಒಂದು ಮಾತನ್ನು ಹೇಳಿದೆ, ಯಮ್ಮ ನಿನ್ನನ್ನು ಬಿಡುದಿಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಬುದ್ಧಿ ಕಲಿಸ್ತೇನೆ. ಅಮ್ಮನಲ್ಲಿ ಹೇಳಿ ನಿನ್ಗೆ 4 ಪೆಟ್ಟು ಬೀಳುವ ಹಾಗೆ ಮಾಡ್ಲಿಲ್ಲ. ಅಷ್ಟಿ ಹೇಳಿದ್ದೆ ತಡ. ಏನಾಯ್ತು? ನಿನ್ನ ಅಮ್ಮ ದೊಡ್ಡ ಕುಂಬಳಕಾಯ. ನಿನ್ನ ಅಮ್ಮ ದೊಡ್ಡ ಕುಂಬಳಕಾಯಿ. ಹೌದು, ನೋಡ್ತೇನೆ ಅವ್ರ ಬೊಜ್ಜಕ್ಕೆ ಕುಂಬಳಕಾಯಿ ಅದು. ಅಮ್ಮ ನಿಮ್ಗೂ ಬೈದಿದ್ದಾನೆ, ನನ್ಗೂ ಈ ರೀತಿಯಾಗಿ ಎಲ್ಲ ಹೊಡೆದಿದ್ದಾನೆ. ನನ್ಗೆ ಆಟ ಬೇಡಮ್ಮ, ಬೇಡ. ನೀನು ಆಟಕ್ಕೆ ಹೋಗುವುದಿಲ್ಲ ಅಂತ ಹೇಳಿ ಹಠ ಮಾಡಬಾರದು ಮಗನೇ. ನನ್ಗೆ ಆಟಕ್ಕೆ ಹೋಗಲೇಬೇಕಾಯ್ತಾ? ನಾನು ಆಟಕ್ಕೆ ಹೋಗುದಿದ್ರೆ ಒಂದು ವಿನಂತಿ ಅಮ್ಮ, ಅವರ ಜೊತೆ ಆಟ ಬೇಡ, ನಾನು ಏಕಾಂಗಿ ಆಟ ಆಡ್ತೇನೆ. ಬೇಕಾದ್ರೆ ನೀವು ಬರ್ಬೋದು. ನಿನ್ನೊಟ್ಟಿಗೆ ನಾನು ತಾಯಿ ಮಗನ ಆಟ. ನಾನು ಆಟಕ್ಕೆ ಆಗ್ಲಿಕ್ಕಿಲ್ಲ ಮಗ. ಇನ್ನು ನನಗೆ ಯಾರು ಹೇಳಿದ ಆಟಕ್ಕೆ ಆಗುದಿಲ್ಲ ಅಂತ? ನಾವು ಅಲ್ಲಿ ಆಟ ಮಾಡುವಾಗ ಹಿಂದಿನಿಂದ ಇಣುಕಿ ನೋಡ್ತೀರಿ ಮಗನೇ. ಆದದ್ದು ಆಯ್ತಲ್ಲ, ಇನ್ನು ಆಗದಾಗಿ ಜಾಗ್ರತೆ ಮಾಡ್ತಾ ಇತ್ತು ಮಗನೇ. ನೋವಾಗ್ತದ? ಎಣ್ಣೆ ಹಚ್ಚಿ ಬಿಸಿಲು ಸ್ನಾನ ಮಾಡುವ. ನೋವಿನ ವಿಷಯ ಅಲ್ಲಮ್ಮ, ಇಲ್ಲಿ ಕುಡಿ. ಹೊಟ್ಟೆ ಚುರು ಹೊತ್ತು ಮಧ್ಯಾಹ್ನ ಆಯ್ತು. ಆಗ್ತದಮ್ಮ. ತಿಂಡಿ ಮಾಡಿ ಬಿಸಿದ್ದೇನೆ, ಹೋಗು ಮಗನೇ.
ಕೈ ಕಾಲು ಮುಖ ತೊಳೆ. ಆಗ್ಲೇ ಹೇಳಿಬಹುದಲ್ಲ, ನೀನು ಇಷ್ಟು ಸುಮ್ಮನೆ ಮಾತಾಡಿದ್ದು. ಹೌದು. ತಿಂದ ಮೇಲೆ ಮತ್ತೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಕೈ ಕಾಲು ಮುಖ ಚೆನ್ನಾಗಿ ತೊಳ್ಕೊಂಡು ಬಾ. ಛೇ, ಬೇಡವಾ ಅಂತ. ಯಾಕೆ? ನಿನ್ನೆ ತೊಳೆದಿದ್ದೇನೆ. ನಿನ್ನೆ ಊಟ ಮಾಡಿಲ್ವಾ? ಊಟ ಮಾಡಿದ್ದೇನೆ. ಯಾಕೆ ಹೇಳಿದೆ ಗೊತ್ತು? ಯಾಕಮ್ಮ? ಕೈ ಕಾಲು ಮುಖ ತೊಳೆದೇ ಇದ್ರೆ ಹ್ಮ್. ನಾಳೆ ಜನ ಹೇಳ್ತಾರೆ, ಏನಮ್ಮ? ಛೀ, ನೀನು ಶನಿ ಹಾಗೆ ಅಂತ ಹೇಳಿ. ಮಗನೇ, ಹೆಸರು ನಿನಗೆ ಬರ್ತದೆ. ಹೌದು. ಆದ ಕಾರಣ ಕೈ ಕಾಲು ಮುಖ ಚೆನ್ನಾಗಿ ತೊಳ್ಕೊಂಡು ಬಾ. ಆಯ್ತು. ಬಾ 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 ಬಾ. ಅಗ್ರಜರ್ಯಾರು ಇಲ್ಲ ಮಗನೇ, ಮೊದಲಾಗ್ರಗೆ ಬಿಡುವುದಿಲ್ಲ. ಅಗ್ರಜರ್ಯಾರು ಇಲ್ಲ ಮಗನೇ, ಮೊದಲಾಗ್ರಗೆ ಬಿಡುವುದಿಲ್ಲ. ಶೀಘ್ರದಿ ತಿನ್ನು ಬೇರಾಗೂ ಬೀಳದಿರಲು, ಶೀಘ್ರದಿ ಬೇರಾಗೂ ಬೀಳದಿರಲು, ಹಿಗ್ಗಿ ತಿನ್ನಿಸಿದಳು ಸ್ವಗೃಹದೊಳಗಾಗ ಮಗನೇ. ಶೀಘ್ರದಿ ತಿನ್ನು ಬೇರಾಗಿರಲು, ಹಿಗ್ಗಿದಿಳು ಸ್ವಗೃಹದೊಳಗಾಗ ಮಗನೇ. ಅಗ್ರಜರ್ಯಾರು ಇಲ್ಲ ಮಗನೇ, ಮೊದಲಾಗಿರುವುದಿಲ್ಲ ಮಗನೇ, ಮಗನೇ. ಮಗನೇ, ಅವಂಗೆ ಕೊಡರ ಮಗ, ಆಗ ಬರುತ್ತಿಲ್ಲ. ಹಂಗೆ ನೋಡಿದಲ್ಲಿ ಬಿಟ್ಟೆ. ಸರಿ ಆಯ್ತಾ? ಒಳಗೆ ಹೋಗ್ತು, ಅವಾಗಲೇ ಹೊರ. ಅಮ್ಮ, ಇದು ಎಂತ ಬಿಸಿ ನೀರು, ತಣ್ಣಗೆ ನೀರು ಕೂಡ. ಮಕ್ಕಳೇ, ಅವ ಯಮ ಬಂದ್ರೆ ಉಂಟಲ್ಲ, ಮತ್ತೆ ಅವ ಕೇಳ್ತಾನೆ. ಯಮ ಬೇಗ ತಿನ್ನು, ಆ ಮಾಡು. ಎಂತದಮ್ಮ, ತಿನ್ನಿಸುವ ಗಡಿಬಿಡಿಯಲ್ಲಿ ಸಿಪ್ಪೆನೆಲ್ಲ ಒಟ್ಟು ತಿನ್ನಿಸುದ? ಯಮ ಬರ್ತಾ ಗಡಿಬಿಡಿ ಆಯ್ತು ಮಗನೇ. ಅಮ್ಮ, ಅಲ್ಲಿ ಬಿಸಾಡಬೇಡ ಇನ್ನು, ಮತ್ತೊಬ್ಬರಿಗೆ ಅಪಾಯ ಅದು. ಇಲ್ಲ ಏನಿಲ್ಲ, ಬಿತ್ತ ಅದು ತೆಗಿಯುವ. ನೀವು ಕೊಡುವಾಗಲೇ ಸಿಪ್ಪೆಯನ್ನು ತೆಗೆದು ಕೊಡ್ಬೇಕು. ಅಮ್ಮ, ನಾ ಮಾಡು. ಮತ್ತೆ ಅವ ಬಂದ್ರೆ ಉಂಟಲ್ಲ, ಮತ್ತೆ ಎಲ್ಲವರಿಗೂ ಕೊಡು. ಬೇಗ ತಿನ್ನು. ಮತ್ತೆ ಅವ್ರು ಬಂದ್ರೆ ಕಷ್ಟ. ನಿನ್ನ ತೆಗೆದು ಒಂದು ಸ್ವಲ್ಪ ನಿಮ್ಮನ್ನು ಕಾಯಿಲೆ ಮಾತಾಡ ನುಂಗು ನುಂಗು. ಆಯ್ತಾ? ಈಗ ಎಲ್ಲ ಗಾಯ ಮಾಯ ಆಯ್ತು. ಚಿಕ್ಕ ಅರ್ಧ ಸಮಸ್ಯೆ ಇದ್ದಿರಿಂದಲೇ. ಸರಿ ಬಿಡಿ. ಅಪ್ಪ, ಈಗ ಸಮಾಧಾನ ಆಯ್ತು. ನಾನು ನಾನು ಸ್ಥಾನಕ್ಕೆ ಇಳಿದಿದ್ದೇನೆ, ಸ್ವಲ್ಪ ಕಾಯಬೇಕಾಗ್ತದೆ. ಬಟ್ಟೆ ಬದಲಿಸಿ ಬರ್ತೇನೆ.
ಅಧಿಕಾರವ ನಾನಿಲ್ಲಿ ಉತ್ಸವ ಮೂರ್ತಿಯಲ್ಲಿ ಪಾಪಿ ಮಗನೇ ನಿನ್ನ ಕಣ್ಣು ಕಿತ್ತು ಉಪ್ಪಿನಕಾಯಿ ಹಾಕೇನು ಕೆಟ್ಟವನೇ. ಅಲ್ಲ ಅಮ್ಮ, ಓ ಅದು ಆಟ ಆಡಿ ಬಂದದ್ದಲ್ವಾ? ಹೌದು, ಹಸಿವಾಗ್ತಾ ಉಂಟು. ಹಸಿವ ಊಟ ಮಾಡ್ಬೇಕು ಅದಕ್ಕೆ. ಅದಕ್ಕೆ ಕೊಡಮ್ಮ ಊಟ ಮಾಡುದಕ್ಕೆ. ತಿನ್ನುವುದಕ್ಕೆ ನಿಮಗೆ 3 ದಾರಿ ಮಣ್ಣು ಮಕ್ಕಳೇ. ಹಾಗೆ ಯಾಕಮ್ಮ ಹೇಳ್ತಿ? ಮತ್ತೆ ಕೊಡುವುದಕ್ಕೆ ಏನಾದ್ರೂ ಕೊಡಲ್ಲ. ಕೊಡುವುದಕ್ಕೆ ನಿಮಗೆ ಸಂಕ ಭಾಷಣ. ಅಮ್ಮ, ಓ ನೀರಾದ್ರೂ ಉಂಟಾ? ಶನಿಯನ್ನು ಬಿಟ್ಟು ಬರುದು ಯಾಕೆ? ಯಾರು ನಾವ? ಮತ್ತೆ ಅವ ನಮಗಿನ್ನ ಮುಂಚೆ ಬಂದಿದ್ದಾನಮ್ಮ. ಬಂದ್ರೆ ಮನೆ ಸೇರ್ಬೇಕಿತ್ತಲ್ಲ. ಅದೇ ಮನೆ ಬಂದಿರ್ಬೋದಲ್ಲ. ನನಗೊತ್ತು ಏನು? ಶನಿಯ ಮೇಲೆ ಏನೋ ಒಂದು ಕೆಟ್ಟ ದೃಷ್ಟಿ ಇಡಿಸಿದ್ರಿ ನೀವು. ಅಮ್ಮ, ನಾವ್ ಯಾಕಮ್ಮ ಹಾಗೆ ಮಾಡ್ಬೇಕು? ಬಂದವಾದಿಂದ ನಮ್ಮಲ್ಲವೇ? ತಮ್ಮನ್ನು ಕರ್ಕೊಂಡು ಮನೆ ಹೋಗಿ. ಅಮ್ಮ, ಏನ್ ಮಾಡ್ದ ನೀನು ಇಲ್ಲಿ ಬಂದು? ಏನು ನಿನಗೆ ಬಾಯಿ ಬರುದಿಲ್ವಾ? ಅಲ್ಲ, ನಾವು ಮಾತಾಡೋದು ನಿನ್ನ ಕಿವಿಗೆ ಕೇಳುದಿಲ್ವಾ? ಇಲ್ಲ, ಬಾಯಲ್ಲಿದ್ದ ಚಕಿದು ಒಳಗೆ ನುಗ್ತೇನೆ. ನುಂಗಿ ಆಯ್ತಾ ನಿನ್ನದು? ಮೊದ್ಲೇ ಸಿಕ್ಕಾಕೊಂಡಿದೆ ಅಲ್ಲಿ ಗಂಟ್ಲಲ್ಲಿ. ನೋಡು, ತಾಯಿ ಎಷ್ಟು ಬಾರಿ ಕೇಳ್ತಾ ಇದ್ದಾರೆ ನೀನು ಎಲ್ಲಿದ್ದಿ ಎಂಬ ಹಾಗೆ. ನಿನಗೇನು ಬಾಯಿ ಬರುದಿಲ್ವಲ್ವ? ನಾನು ಆಗ್ಲೇ ಹೇಳಿದ್ದೇನೆ ಅಣ್ಣ, ಏನು? ಅಮ್ಮನಲ್ಲಿ ಹೇಳಿ ನಿಮ್ಗೆ 4 ಪೆಟ್ಟು ಕೊಡಿಸ್ತೇನೆ ಅಂತ. ಅದಕ್ಕೆ ನಿಮ್ಮನ್ನು ಬಿಟ್ಟು ನಾನು ಮೊದಲು ಬಂದು ಎಲ್ಲ ತಿಂದದ್ದು. ನೀನು ಮೊದಲಿಗೆ ಹೇಳ್ಬೇಕು, ನೀನು ತಿಂದದ್ದ ಕುಡಿದದ್ದ? ತಿಂದ ಮೇಲೆ ಕುಡಿಯುದು, ನೀನು ಕುಡಿದ ಮೇಲೆ ತಿನ್ನುದಲ್ವಾ? ಯಾವುದು ಅದು? ತಿಂದ ಮೇಲೆ ಕುಡಿಯುದು. ನೋಡು, ನೀನು ಹೀಗೆ ಮಾತಾಡ್ತಿಂತಾದ್ರೆ ತಾಯಿ ಎಲ್ಲ ಕೊಟ್ಟಿರಬಹುದು ನಿನಗೆ. ನೋಡು, ಆಟವಾಡುವುದಕ್ಕೆ ನಾವು ಬೇಕು ನಿನಗೆ ಜೊತೆಯಲ್ಲಿ ಹೋಗುದಕ್ಕೆ. ಇಲ್ಲಿಂದ ಬರುವಾಗ ತಿನ್ನುವಾಗ ನಿನಗೆ ಒಮ್ಮೆ ಕೂಡ ನಮ್ಮ ನೆನಪಾಗುದಿಲ್ವಾ? ನೆನಪಾಗುದಿಲ್ಲಲ್ಲ? ನೆನಪಾಗುದಿಲ್ಲಲ್ಲ? ಹೇಗೆ ನೋಡು, ಆಗದಿಂದ ನೋಡ್ತಾ ಇದ್ದೇನೆ. ಅಣ್ಣ ಎಂಬ ಗೌರವನಿಗೆ ಕೊಡುವುದಕ್ಕೆ ಗೊತ್ತಿಲ್ಲ ಆದ್ರೆ ನೀನು ಯಾಕೋ ನಮ್ಮಲ್ಲಿ ಮಾತಾಡ್ತೀವಿ? ಅದೇ ಇವನಿಗೆ ನಿನ್ನದು ಕೈಕಾಲೆಲ್ಲ ಮುರಿಯೋದಕ್ಕೆ ಕಾರಣ ಏನು ಗೊತ್ತುಂಟಾ? ದೊಡ್ಡವಾದ ನಿನ್ನದು ಕೈಕಾಲು ಮುರಿಯೋದಕ್ಕೆ ಕಾರಣ ಏನು ಗೊತ್ತುಂಟಾ? ನೀನು ನಿನ್ನ ವಯಸ್ಕರ ಜೊತೆ ಆಟ ಆಡುತ್ತಾ ಇದ್ರೆ ಹೀಗೆಲ್ಲ ಆಗುತ್ತಾ ಇರಲಿಲ್ಲ. ದೊಡ್ಡವರ ಜೊತೆ ಆಟ ಆಡಿ ಹೀಗೆಲ್ಲ ಚೇಷ್ಟೆ ಮಾಡಿ ಅವರು ನಿನ್ನ ಕೈಕಾಲನ್ನು ಮುರಿದದ್ದು. ಇವ ಪ್ರಸಂಗ ಬಿಟ್ಟು ಮಾತಾಡ್ಲಿಕ್ಕೆ ಏನು? ನನ್ನದು ಕೈ ಕಾಲು ಮುರಿದದ್ದು ಯಾವಾಗ? ಯಾವಾಗ? ದೊಡ್ಡವರ ಜೊತೆ ಆಟ ಆಡುವಾಗ? ನನಗೆ ಮುರಿಲಿಲ್ಲ. ಮತ್ತೆ ಮುರಿಯೋದೆ? ಇಲ್ಲ, ಅದು ಸ್ವಲ್ಪ ನೋವದ್ದಷ್ಟು. ಮತ್ತೆ ನೀನು ಮುರಿಯೋದು ಯಾಕೆ ಹೇಳಿದ? ಇಲ್ಲಿ ಹೊಡಿಬೇಡ. ಏನು? ಇಷ್ಟು ಹೊತ್ತು ಸುಮ್ಮನಿದ್ದೆ, ನನ್ನ ತಾಳ್ಮೆಯ ಕಟ್ಟೆ ಹೊಡಿತಾ ಇದ್ದೆ. ಈಗ ಕೋಪ ಭರಿಸಬೇಡ. ಅಣ್ಣ ಅಂತ ಮುಸುಡಿಗೆ ಬಾರಿಸ್ತೇವೆ. ನಿಮ್ಗೆ ಸುಮ್ಮನಿದ್ದಾಗಿ ಕಾಣ್ತ ನೀವ? ಇವರಿಗೆ ಹೊಟ್ಟೆಗೆ ಅಮ್ಮ ಏನು ಕೊಡ್ಲಿಲ್ಲ, ಅದಕ್ಕೆ ಮಸ್ತರದ ಮುದ್ದೆ ಮಾತಾಡುದು. ನಿನ್ನೆ ಕಾಲನ್ನು ಹಿಡಿದು ಅದಕ್ಕೆ ಬಡಿತೇವೆ. ಅಮ್ಮ ಅಲ್ಲಿ 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 ಒಳಗೆ ಕಾಲ್ 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 ದೊಡ್ಡ ಕಾಲು. ಇನ್ನು ಹೊಡಿ ಅವನಿಗೆ ದೊಡ್ಡವನಿಗೆ. ನೀನು ಯಾಕೆ ಬರೋದು? ಅದಕ್ಕೆ ಉಪಕಾರ ಮಾಡಿದ್ದು ನಾನಲ್ಲ
ಅವನಿದ್ದಾನೆ. ಇಲ್ಲಿ. ಆಮೇಲೆ ಅಮ್ಮಗ. ಯಾಕಮ್ಮ ನನಗೆ ಅಮ್ಮ ಅವ ಯಾರು? ಇವ ಯಾರು? ನಾನು ಯಾರು? ಶನಿ. ಅಲ್ಲಿ ಇರು. ಮುಂದೆ ಎಲ್ಲಿ? ಶನಿ ಯಾರು? ಯಾರು ಶನಿ? ಯಾರು? ತಮ್ಮ. ನನ್ನ ಮಗ. ನಮ್ಮ ತಮ್ಮ. ನನ್ನ ಮಗ ಶನಿ. ನನ್ನ ತಮ್ಮ. ನನ್ನ ಮಗ. ನಮ್ಮ ತಮ್ಮ. ಏಯ್! ಅಮ್ಮ ಆಳಿದ್ದೆ ಬಿಡಬೇಡಿ ಆಳಿದ್ದೆ. ನೋಡಿದ್ಯಾ? ಏನು ಹೇಳಿದ್ದು? ನಾನು ಏನು ಹೇಳಿಲ್ಲಮ್ಮ. ನಿನ್ನ ಅಮ್ಮ ದೊಡ್ಡ ಕುಂಬಳಕ. ನಾನು ಹೇಳಿದ್ದಮ್ಮ. ನಿಜವ್ರು ನಾನು ಅಮ್ಮ. ಹೇಳಿದ್ದನ್ನ. ನನಗೆ ಗೊತ್ತಿಲ್ಲ. ನೀವು ದೊಡ್ಡ ಕುಂಭ ಅಂತೆ, ನೀವು ಕುದುರೆ ಅಂತೆ, ನೀವು ಮಂಗ ಅಂತೆ. ನಾನು ಕುದುರೆ, ನೀನು ಕೋಣ, ಗೊತ್ತಾಯ್ತಲ್ವಾ? ಅಮ್ಮ ಹಿರಿಯವರಾದಂತ ನಾನು ಇಷ್ಟವಾಗಿ ನಿಮ್ಮ ಜೊತೆ ಇದ್ದ ಯಾವತ್ತಾದ್ರೂ ಹಾಗೆ ಹೇಳಿದರು ಅಮ್ಮ. ಗೊತ್ತಾಯ್ತಲ್ವಾ? ದಾರಿ ಬದಲಾಯಿಸಿದ್ರೆ ಉಂಟಲ್ಲ. ನೀನು ಮಾತಾಡಬೇಡ. ಬೇಡ ಅಂತ ಬಿಡ್ತೀನಿ ಈಗ. ನಿನಗೆ ಬಡಿಯುವ ಅಧಿಕಾರ ಇಲ್ಲ. ಹೇಳುವುದಕ್ಕೆ ಕೇಳುವುದಕ್ಕೆ ನಾನಿದ್ದೇನೆ, ಗೊತ್ತಾಯ್ತಲ್ಲ? ಬರೀಲಿಕ್ಕೆ ಕಷ್ಟ ಆದ್ರೆ ನಾನು ಇದ್ದೇನೆ ಮಗನ ಮಾಡಿದ್ದಲ್ವಾ. ನಿನಗೇನು ಹಸಿವು, ಆಗ್ತುಂಟು. ಬಾಯಾರಿಕೆ ಬಾಯಾರಿಕೆ ಕೂಡ ಅಲ್ವಾ? ಉಂಟಮ್ಮ. ಓಲಿ ಕೊಡ ಕಾಣ್ತದ? ಕೊಡ ಬಾಯಿ ಅಮ್ಮ ಕಟ್ಟಿ ಉಂಟಾ? ಬಾಯಿ ಕಟ್ಟಿ ಉಂಟು. ಹೋಗಿ ಹಗ್ಗ ಸಿಕ್ಕಿಸಿ ಕೊಡಗಿಸಿ ನೀರು ಕೊಡಿ, ಗೊತ್ತಾಯ್ತಲ್ವಾ? ಯಾರು ನಾನು? ನೀರು ಕೇಳಿ ಉಂಟಲ್ಲ, ನಿಮ್ಮ ಕುತ್ತಿ ಎಣ್ಣೆ ಜಾಗ್ರತೆ, ಗೊತ್ತಾಯ್ತಾ? ಎಷ್ಟು ಹೊತ್ತು ಮಾತಾಡ್ತೀನಿ? ಅಲ್ಲ, ಮತ್ತೊಂದು ಹೋಗ. ಮಾತಾಡಿದ್ರೆ ಜಾಗುತ್ತೆ ನೀನು. ಏನು ಮಾಡ್ತೀಯ ನೀನು? ಏನು ಮಾಡ್ತೀರಿ ಬಲ್ಲೆಯ? ನನ್ನ ಅಧಿಕಾರ ಗೊತ್ತಾಯ್ತಾ? ಏಯ್! ಏಯ್! ನಾವು 6 ಮಂದಿ ಕೂಡ ನಿನ್ನ ಮಕ್ಕಳು. ಹೌದು. ಆದರೆ ಹಾ. 6 ಮಂದಿಗಳಲ್ಲಿ 5 ಮಂದಿಗಳಿಗೆ ನಮ್ಮನ್ನು ಭೇದ ಭಾವ ಮಾಡುತ್ತಾ ಇದ್ದೀಯಾ? ಹಾ. ಶನಿಯನ್ನು ನೀನು ಪ್ರೀತಿಸುತ್ತಾ ಇದ್ದೀಯಾ? ಹಾ. ನಮ್ಮನ್ನು ತಿರಸ್ಕರಿಸುತ್ತಾ ಇದ್ದೀಯಾ? ಅಲ್ಲ, ನನ್ನ ಮಗನ ನಾನು ಪ್ರೀತಿ ಮಾಡುದು. ಹಾಗಾದರೆ ನಾವು ಯಾರು? ನಿಮ್ ಮಕ್ಕಳು. ಹೌದಪ್ಪ, ನೀವು ಮಕ್ಕಳು. ಹಾ? ನೀವು ಮಕ್ಕಳು ನಿನ್ನದ ಮಕ್ಕಳಲ್ಲವೇ? ದೊಡ್ಡವರಾಗಿದ್ದೀರಿ. ಹೇ, ಅವ ಸಣ್ಣ, ಅಣ್ಣ ನನ್ನ ಮಗ ಸಣ್ಣ ಶನಿ. ನೋಡಿದೆಯಾ? ಓ, ಅದೆಷ್ಟೋ ಕಾಲದಿಂದ ನಮ್ಮಲ್ಲಿ ಇರುವಂತ ಸಂಶಯ ಹೀಗೆ ಉಂಟು. ಈಕೆ ನಮ್ಮ ತಾಯಿ ಹೆತ್ತವೇ ಹೌದೇ ಎಂಬ ಹಾಗೆ ನಮಗೆ ಸಂಶಯ ಉಂಟು. ಹಾ. ನಮ್ಮ ಹಡದವೈಗೆ ಹಾಗುವುದರಿದ್ದಾರೆ ಹಾ. ಈ ರೀತಿಯಾಗಿ ನಮ್ಮಲ್ಲಿ ತಾತ್ಸಾರ ಭಾವವನ್ನು ಉಂಟು ಮಾಡುತ್ತಾ ಇದ್ದಾಳೆ. ಹಾ. ಇಲ್ಲವೆಲ್ಲ ಈಗೇನು ಹೀಗೆ ಬಿಡುವುದಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಶನಿ ಹೇಳಿಕೊಟ್ಟು ಹೀಗೆಲ್ಲ ಮಾಡಿದ್ದು. ಆತನನ್ನು ಸುಮ್ಮನೆ ಬಿಡುವುದಲ್ಲ. ನನ್ನ ಯಾಟ ಕಾಲಿನಿಂದ ಅವನಿಗೆ ಏನು ಮಾಡಿಬಿಟ್ಟೆ? ಮಾಡಿದಲ್ಲಮ್ಮ. ಹೆತ್ತ ತಾಯಿ ನಾನು. ಒಂದಿಷ್ಟು ಗೌರವ ಕೊಡದೆ ಎಡಗಾಲಿ ತುಳಿದು ಬಿಟ್ಟಿಲ್ಲ ಪಾಪಿ. ಅಮ್ಮ, ತಪ್ಪಾಯ್ತು. ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಅನುಭವಿಸಲೇಬೇಕು. ತುಳಿದ ನಿನ್ನ ಕಾಲು ಅಯ್ಯೋ!